in your presence. ತಂದೆ, ನಾವು ನಿನ್ನಲ್ಲಿ ಆನಂದ ಪಡ್ತಾ ಇದ್ದೇವೆ. ನೀನು ಒಳ್ಳೆಯವನು, ನಿನ್ನ ಕೃಪೆಯು ಶಾಶ್ವತವಾದದ್ದು, ನಿನ್ನ ಪ್ರೀತಿಯು ಶಾಶ್ವತವಾದದ್ದು. ಥ್ಯಾಂಕ್ ಯು ಲಾರ್ಡ್. ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನಡೆಯುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ. ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನಡೆಯುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. तेरे जैसा कोई नहीं, तेरे जैसा कोई नहीं, तेरे जैसा कोई नहीं. हालेलुया, हालेलुया, Hallelujah, hallelujah. ಧ್ಯಾನಿಸುವೆ ನಾನು ಕ್ರಿಸ್ತನಲ್ಲಿ, ಹಾಡುವೆ ನಾನು ಕ್ರಿಸ್ತನಲ್ಲಿ, ಸ್ತುತಿಸುವೆ ನಾನು ಕ್ರಿಸ್ತನಲ್ಲಿ, ಆರಾಧಿಸುವೆ ನಾನು ಕ್ರಿಸ್ತನಲ್ಲಿ. ಧ್ಯಾನಿಸುವೆ ನಾನು ಕ್ರಿಸ್ತನಲ್ಲಿ, ಹಾಡುವೆ ನಾನು ಕ್ರಿಸ್ತನಲ್ಲಿ, ಸ್ತುತಿಸುವೆ ನಾನು ಕ್ರಿಸ್ತನಲ್ಲಿ, ಆರಾಧಿಸುವೆ ನಾನು ಕ್ರಿಸ್ತನಲ್ಲಿ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. Holy Spirit, Holy Spirit, Holy Spirit, Holy Spirit, Holy Spirit, Holy Spirit. Glory, 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 Father, we thank you. We worship you, Lord. We magnify your name. Our heart is open. Our ears are open, O God. ತಂದೆ, ನಾವು ನಿನ್ನಿಂದ ಕೇಳಲು ಬಯಸ್ತೇವೆ. ಪ್ರತಿಯೊಂದು ಹೃದಯಗಳು ಪ್ರಜ್ವಲಿಸಲ್ಪಡಲಿ, ಪ್ರತಿಯೊಂದು ಹೃದಯಗಳು ಪ್ರಕಾಶಿಸಲಿ. ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸ್ತಾ ಇದ್ದೇನೆ. ನಾನು ನಂಬ್ತೇನೆ ನೀವು ಉತ್ತೇಜನ ವಾಕ್ಯದಲ್ಲಿ ಮತ್ತು ಆರಾಧನೆಯಲ್ಲಿ ನೀವು ಆನಂದ ಪಟ್ಟಿರಿ, ಸಂತೋಷ ಪಟ್ಟಿರಿ ಅಂತ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ. ಅಪೊಸ್ತಲ ಪೌಲನು ಕೊಲೋಸ್ಯರಿಗೆ ಬರೆದ 1ನೇ ಅಧ್ಯಾಯ 13ನೇ ವಚನ ನಾನು ನಿಮಗೋಸ್ಕರ ಓದ್ತೇನೆ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದ ಒಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ವಾವ್, ಪ್ರೈಸ್ ಗಾಡ್.
ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ದೇವರು ನಮ್ಮನ್ನು ಅಂಧಕಾರದ ದೊರೆತನ ಅಂತ ಹೇಳಿದ್ರೆ ಆಡಳಿತ, ಗವರ್ಮೆಂಟ್ ಸಿಸ್ಟಮ್. ದೇವರು ನಮ್ಮನ್ನು ಅಂಧಕಾರದ ಒಂದು ಆಡಳಿತದಿಂದ, ಸಿಸ್ಟಮ್ನಿಂದ ಆತ ನಮ್ಮನ್ನು ತೆಗೆದು ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯದ ಒಳಗೆ, ದ ಕಿಂಗ್ಡಮ್ ಆಫ್ ಹಿಸ್ ಡಿಯರ್ ಸನ್, ರಾಜ್ಯದ ಒಳಗೆ ಆತ ನಮ್ಮನ್ನು ಸೇರಿಸಿದ. ಈ ಕೆಲಸವನ್ನು ಆತನು ಒಂದು ದಿನ ಮಾಡುವುದಲ್ಲ. ದಿಸ್ ಈಸ್ ಪ್ರೆಸೆಂಟ್ ಅವರ್ ಟ್ರೂತ್. ದೇವರು ಆಲ್ರೆಡಿ ನಮ್ಮನ್ನು ಅಂಧಕಾರದ ದೊರೆತನದಿಂದ, ಆಡಳಿತದಿಂದ ನಮ್ಮನ್ನು ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯಕ್ಕೆ ಆತನು ಸೇರಿಸ್ತಾನೆ. ನೆಕ್ಸ್ಟ್ ಹೇಳ್ತದೆ, ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಗ್ತದಲ್ಲ. ಆಲ್ರೆಡಿ ಬಿಡುಗಡೆ ಆಯಿತು. ದಟ್ ಮೀನ್ಸ್ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ 2000 ವರ್ಷಗಳ ಹಿಂದೆ. ಯೇಸು ಆತನು ದೇವರಿಗೆ ಸರಿ ಸಮಾನ. He himself is God. ಫಿಲಿಪಿಯರಿಗೆ ಬರೆದ 2:7 ವಚನ ಹೇಳ್ತದೆ, ಆತನು ದೇವರಿಗೆ ಸರಿ ಸಮಾನ ಆಗಿದ್ದೇನೆ ಎಂಬ ಪದವಿಯನ್ನು ಬಿಡಲೋಲೆಂದೆನಿಸದೆ ಮನುಷ್ಯರಿಗೆ ಸದೃಶನಾಗಿ ದಾಸರ ರೂಪವನ್ನು ಧರಿಸಿ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತೀ ಉನ್ನತ ಸ್ಥಾನಕ್ಕೆ ಇರಿಸ್ತಾನೆ. ಪ್ರೈಸ್ ಗಾಡ್. ಈ ಕಾರಣದಿಂದ ನಾವು ನೋಡ್ತೇವೆ, ಯಾವಾಗ ಆದಾಮನು ಪಾಪ ಮಾಡಿದ, ಆತನು ತನ್ನನ್ನು ಅಂಧಕಾರಕ್ಕೆ ಮಾರಿಬಿಟ್ಟ. ಆಕ್ಚುಲಿ ದೇವರು ಆತನಿಗೆ ಆಡಳಿತವನ್ನು ಕೊಟ್ಟಿದ್ರು, ಆತನಿಗೆ ದೊರೆತನವನ್ನು ಕೊಟ್ಟಿದ್ರು. ಭೂಮಿಯ ಮೇಲಿರುವ ಪ್ರಾಣಿಗಳ ಮೇಲೆ, ಹಾರಾಡುವ ಪಕ್ಷಿಗಳ ಮೇಲೆ, ಸಮುದ್ರದಲ್ಲಿರುವ ಮೀನುಗಳ ಮೇಲೆ ದೇವರು ಆದಾಮನಿಗೆ ಅಧಿಕಾರವನ್ನು ಕೊಟ್ಟಿದ್ದರು. ಈ ಆದಾಮನು ದೇವರಿಗೆ ಅವಿಧೇಯನಾಗಿ ತನ್ನನ್ನು ಪಾಪಕ್ಕೆ ಮಾರಿ ಅಂಧಕಾರದ ದೊರೆತನಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟ. ಒಬ್ಬ ಮನುಷ್ಯನ ಮೂಲಕ ಪಾಪದಿಂದ ಮರಣವು ಲೋಕದ ಒಳಗೆ ಪ್ರವೇಶಿಸಿದವು. ಈ ರೀತಿ ಎಲ್ಲಾ ಮನುಷ್ಯರು ಪಾಪ ಮಾಡಿದ್ದರಿಂದ ಮರಣವು ಎಲ್ಲರನ್ನು ಆವರಿಸಿತು. ಈ ಮರಣ ಅಂತ ಹೇಳಿದ್ರೆ ಆತನ ಹೆಸರು ಸೈತಾನ. ಇಬ್ರಿಯರಿಗೆ ಬರೆದ 2:14 ವಚನ ಹೇಳ್ತದೆ, ಮಕ್ಕಳು ರಕ್ತ ಮಾಂಸಧರಿಗಳಾಗಿರಲಾಗಿ ಆತನು ಅವನಂತೆ ಆಗಿ ಜೀವಮಾನವಿಡೀ ಮರಣದ ಭಯದಲ್ಲಿ ಜೀವಿಸುತ್ತಿದ್ದವರಿಗೆ ಆತನು ತನ್ನ ಮರಣದಿಂದ ಮರಣಾಧಿಕಾರಿಯನ್ನು ಅಡಗಿಸಿಬಿಟ್ಟನು. ಪ್ರೈಸ್ ಗಾಡ್. ಅಡಗಿಸಿಬಿಟ್ಟನು. ಯೇಸು ಕ್ರಿಸ್ತನು ಮನುಷ್ಯನು ಶರೀರದಲ್ಲಿ ಮಾಡಿದ ಪಾಪಗೋಸ್ಕರ ಆತನು ಕೂಡ ಮನುಷ್ಯನಾಗಿ ಈ ಲೋಕಕ್ಕೆ ಬಂದ. ತನ್ನ ಮಹಿಮೆಯ ಪದವಿಯನ್ನು ಬಿಟ್ಟು. ಆತನಲ್ಲಿ ಮಾತ್ರ ಪಾಪ ಇರಲಿಲ್ಲ, ಆತನಲ್ಲಿ ಅಂಧಕಾರದ ದೊರೆತನದಲ್ಲಿ ಆತನು ಇರಲಿಲ್ಲ. ಆತನು ಬರುವಾಗ ದೇವರ ರಾಜ್ಯ ಬಂತು, ದ ಕಿಂಗ್ಡಮ್. ಅದಕ್ಕೋಸ್ಕರ ಆತನ ಫಸ್ಟ್ ಪ್ರೀಚಿಂಗ್ 4:17 ವಚನದಲ್ಲಿ ನಾವು ನೋಡ್ತೇವೆ, ರಿಪೆಂಟ್, ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ನಿಯರ್. ಪರಲೋಕ ರಾಜ್ಯವು, ದೇವರ ರಾಜ್ಯವು ನಿಮ್ಮ ಹತ್ತಿರವಾಗಿದೆ, ಪಶ್ಚಾತ್ತಾಪ ಪಡ್ರಿ. ಯೋಹಾನನು ಬಂದು ಅದೇ ಪ್ರೀಚ್ ಮಾಡಿದ, ಪರಲೋಕ ರಾಜ್ಯವು, ದೇವರ ರಾಜ್ಯವು ಹತ್ತಿರವಾಗಿದೆ. ಯೇಸು ಬರುತ್ತಿರುವಾಗ ಆತನು ಸುಮ್ಮನೆ ಬರಲಿಲ್ಲ. ನ್ಯಾಚುರಲ್ ವರ್ಲ್ಡ್ ಅಲ್ಲಿ ಆತನು 6 ಫೀಟ್ ನವನಾಗಿರ್ಬಹುದು. ಬಟ್ ವೇರ್ ಹಿ, ಎಲ್ಲಿ ಆತನು ಬಂದ ಅಲ್ಲಿ ಕಿಂಗ್ಡಮ್ ಫಂಕ್ಷನ್ ಆಗ್ತಿತ್ತು. ಕಿಂಗ್ಡಮ್ ಅಂದ್ರೆ ಆಡಳಿತ. ಪ್ರೈಸ್ ಗಾಡ್. ದ ಬೈಬಲ್ ಹೇಳ್ತದೆ, ಆತನು ನಮಗೋಸ್ಕರ ಪಾಪವಾದನು. ಆ ರಾತ್ರಿ ಮಹಾಯಾಜಕರು, ದಳವಾಯಿಗಳು, ಕಾವಲುಗಾರರು ಆತನು ಹಿಡಿಯಲಿಕ್ಕೆ ಬಂದಾಗ ಆತನು ಹೇಳಿದ, ಕಳ್ಳನನ್ನು ಹಿಡಿಯಲಿಕ್ಕೆ ಬಂದ ಹಾಗೆ ಹಿಡಿಲಿಕ್ಕೆ ಬಂದಿದ್ದೀರಾ. 22ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ,
22, chapter 53, verse ಲೂಕನು ಬರೆದ ಸುವಾರ್ತೆಯಲ್ಲಿ 52ರಲ್ಲಿ ನಾನು ಓದ್ತೇನೆ. ಯೇಸು ತನ್ನನ್ನು ಹಿಡಿಯುವುದಕ್ಕೆ ಬಂದ ಮಹಾಯಾಜಕರಿಗೂ ದೇವಾಲಯದ ಕಾವಲಿನ ದಳವಾಯಿಗಳಿಗೂ ಸಭೆಯ ಹಿರಿಯರಿಗೂ, ಕಳ್ಳನನ್ನು ಹಿಡಿಯುವುದಕ್ಕೆ ಬಂದಂತೆ ಕತ್ತಿಗಳನ್ನು ದೊಣ್ಣೆಗಳನ್ನು ತೆಗೆದುಕೊಂಡು ಬಂದಿರ. ನಾನು ದಿನಾಲು ದೇವಾಲಯದಲ್ಲಿ ನಿಮ್ಮ ಸಂಗಡ ಇದ್ದಾಗ ನೀವು ನನ್ನ ಮೇಲೆ ಕೈ ಹಾಕಲಿಲ್ಲ. ಆದರೆ ಇದು ನಿಮ್ಮ ಕಾಲ, ಇದು ಅಂಧಕಾರದ ದೊರೆತನ, ಇದು ಅಂಧಕಾರದ ಆಡಳಿತ ಸಿಸ್ಟಮ್. ಯೇಸು ಕ್ರಿಸ್ತನು ನ್ಯಾಯಬದ್ಧವಾಗಿ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರ ತನ್ನನ್ನು ಮರಣಕ್ಕೆ ಒಪ್ಪಿಸ್ತನು ಅಂತ ಬೈಬಲ್ ಹೇಳ್ತದೆ. ಗಲಾತ್ಯರಿಗೆ ಬರೆದ 1ನೇ ಅಧ್ಯಾಯ 4ನೇ ವಚನ ಹೇಳ್ತದೆ, ಆತನು ದೇವರ ಚಿತ್ತಾನುಸಾರವಾಗಿ ನಮ್ಮ ಪಾಪಗಳ ನಿಮಿತ್ತವಾಗಿ ದುಷ್ಟ ಯುಗದಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರ ತನ್ನನ್ನು ಮರಣಕ್ಕೆ ಒಪ್ಪಿಸ್ತನು. ಅಂಧಕಾರದ ದೊಡೆತನಕ್ಕೆ ತನ್ನನ್ನು ಒಪ್ಪಿಸ್ತನು. ಯಾಕಂತ ಹೇಳಿದ್ರೆ ನನ್ನನ್ನು ಮತ್ತು ನಿನ್ನನ್ನು ಲೀಗಲಿ ಬಿಡುಗಡೆ ಮಾಡುವುದಕ್ಕೋಸ್ಕರ ಆತನು ಲೀಗಲಿಯಾಗಿ ನಮ್ಮ ಪಾಪಗಳಿಗೋಸ್ಕರ ಆತನು ಶಿಲುಬೆಯಲ್ಲಿ ಸತ್ತ, ರಕ್ತವನ್ನು ಸುರಿಸಿದ. ನಮ್ಮ ವಿರುದ್ಧವಾಗಿ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದ ಪತ್ರವನ್ನು ಶಿಲುಬೆಗೆ ಜಡಿಸಿ ಅದನ್ನು ಇಲ್ಲದಂತಾಗ ಮಾಡಿದನು. ನಾವು ನೋಡ್ತೀವಿ 3ನೇ ಅಧ್ಯಾಯ 2 ಚಾಪ್ಟರ್. ಎಸ್, ಕೊಲೇಷನ್ ನಾನು ನಿಮಗೋಸ್ಕರ ಓದ್ತೇನೆ. 2:13 ಸ್ಟಾರ್ಟ್ ಆಗ್ತದೆ. 13ನೇ ವಚನ, ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದನು. 14ನೇ ವಚನ ಹೇಳ್ತದೆ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಪ್ರೇಸ್ ಗಾಡ್, ಇಟ್ ಈಸ್ ಫಿನಿಶ್ಡ್ ಆನ್ ದ ಕ್ರಾಸ್. ಯಾವಾಗ ನಾವು ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನಾವು ನಂಬುತ್ತೇವೆ, ಮೂಮೆಂಟ್ ಯು ಬಿಲೀವ್, ಸಮಥಿಂಗ್ ವಿಲ್ ಹ್ಯಾಪನ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಅದಕ್ಕೆ ಸ್ವಾಮಿ ಹೇಳಿದ 5ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡ್ತೇವೆ, ಯೋಹಾನ ಬರೆದ ಸುವಾರ್ತೆಯಲ್ಲಿ, ನನ್ನ ಮಾತುಗಳನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಆತನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ದಟ್ ಮೀನ್ಸ್ ಅಂಧಕಾರದ ದೊರೆತನ, ಆತನ ರಿಯಲ್ ಮ್ಯಾನ್, ದಸ್ ಹ್ಯೂಮನ್ ಸ್ಪಿರಿಟ್, ಅದು ಕಿತ್ತು ತೆಗೆದು ತನ್ನ ಕುಮಾರನ ರಾಜ್ಯದೊಳಗೆ ಆತನು ಹುಟ್ಟಿದ್ದಾನೆ. ಯು ಆರ್ ಬಾರ್ನ್ ಇನ್ ಟು ದ ಕಿಂಗ್ಡಮ್. ಅದಕ್ಕೆ ದೇವರ ರಾಜ್ಯದೊಳಗೆ ಸೇರಿಸ್ತಾನೆ. ಯು ಆರ್ ಬಾರ್ನ್ ಇನ್ ಟು ದ ಕಿಂಗ್ಡಮ್. ಆತನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಂಬರ್ 2, 2 ಸಂಗತಿಗಳಾದವು. ನಂಬರ್ 1, ನಮ್ಮ ಮೇಲಿದ್ದ ಪಾಪದ ಲೀಗಲ್ ರೈಟ್ ಅದು ಕ್ಯಾನ್ಸಲ್ ಆಯಿತು. ಪ್ರೈಸ್ ಗಾಡ್, ಕ್ಯಾನ್ಸಲ್, ರಿಮಿಷನ್, ನೋ ರೆಕಾರ್ಡ್. ಪ್ರೈಸ್ ಗಾಡ್. ನಂಬರ್ 2, ನಾವು ದೇವರಿಗೆ ಹುಟ್ಟಿದೆವು, ಆತನ ರಾಜ್ಯದಲ್ಲಿ ಹುಟ್ಟಿದೆವು, ನಾವು ದೇವರ ಪ್ರಸನ್ನತೆಯಲ್ಲಿ ಹುಟ್ಟಿದೆವು, ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ದೊಡ್ಡ ಸಂಗತಿ ಆತ್ಮಿಕ ಲೋಕದಲ್ಲಿ ಆಗಿದೆ. ಯು ಕ್ಯಾನಾಟ್ ಗ್ರಾಸ್ಪ್ ದಿಸ್ ಥಿಂಗ್ಸ್ ಥ್ರೂ ಯುವರ್ ಸೊಲ್ಯೂಷನ್. ನಿನ್ನ ಮನಸ್ಸಿನಲ್ಲಿ ಈ ಸಂಗತಿಗಳನ್ನು ಗ್ರಾಸ್ ಮಾಡಲಿಕ್ಕೆ ಆಗುವುದಿಲ್ಲ. ನಿನ್ನ ಇಂದ್ರಿಯಗಳ ಮೂಲಕ ಈ ಸಂಗತಿಯನ್ನು ಗ್ರಹಿಸಲಿಕ್ಕೆ ಆಗುವುದಿಲ್ಲ. ಈ ಸತ್ಯಾಂಶವನ್ನು ನೀನು ಗ್ರಹಿಸುವಂಥದ್ದು ಥ್ರೂ ಯುವರ್ ಸ್ಪಿರಿಟ್, ನಿನ್ನ ಆತ್ಮದ ಮೂಲಕ. ಪ್ರೈಸ್ ಗಾಡ್. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ, ಅಂದರೆ ಆಡಳಿತದಿಂದ, ಆ ಸಿಸ್ಟಮಿನಿಂದ, ಅಧಿಕಾರದಿಂದ ನಮ್ಮನ್ನು ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯಕ್ಕೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಬಿಲೀವ್ ದಿಸ್ ಟ್ರೂತ್, ಬಿಲೀವ್ ಯುವರ್ ರಿಯಾಲಿಟಿ. ನಿಜ ನಿಜ ಸಂಗತಿಗಳನ್ನು ನಂಬಿರಿ. ಆಲ್ವೇಸ್, ಯಾವಾಗಲೂ ಹೇಳ್ರಿ, ಐ ಆಮ್ ಬಾರ್ನ್ ಆಫ್ ಗಾಡ್, ಐ ಆಮ್ ಬಾರ್ನ್ ಇನ್ ಟು ದ ಕಿಂಗ್ಡಮ್. ನಾನು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇನೆ, ನಾನು ದೇವರಿಗೆ ಹುಟ್ಟಿದ್ದೇನೆ. ನನ್ನಲ್ಲಿ ಇರುವ ಪವಿತ್ರಾತ್ಮನು ಲೋಕದಲ್ಲಿರುವ ಅಂಧಕಾರದ ದೊರೆತನಗಳಿಗಿಂತ ಆತನು ಹೆಚ್ಚಿನವನಾಗಿದ್ದಾನೆ. ನೀನು ಅಂಧಕಾರದ ದೊರೆತನದ ಮೇಲೆ ದೊರೆತನ ಮಾಡುವನಾಗಿದ್ದಿ. ಇನ್ ಕ್ರೈಸ್ಟ್, ಇನ್ ಕ್ರೈಸ್ಟ್, ದಟ್ ಈಸ್ ಯುವರ್ ಲೀಗಲ್ ರೈಟ್. ಇನ್ ಕ್ರೈಸ್ಟ್, ನ್ಯಾಯಬದ್ಧವಾದ, ಅದು ಕ್ರಿಸ್ತನಲ್ಲಿ ದೇವರು ನಿನಗೆ ಕೊಟ್ಟಂತ ಅಧಿಕಾರ. ಈ ಅಧಿಕಾರದಲ್ಲಿ ನೀನು ಯಾವಾಗ ನಡೀಲಿಕ್ಕೆ ಆಗ್ತಾ ಅಂತ ಹೇಳಿದ್ರೆ, ಯಾವಾಗ
ಇದನ್ನು ನೀನು ತಿಳಿದುಕೊಳ್ಳುತ್ತಿ. ಯಾವಾಗ ನಿನಗೆ ತಿಳಿದುಕೊಳ್ಳುತ್ತಿ ಆಗ ನೀನು ಅದರಲ್ಲಿ ಜೀವಿಸ್ತಿ. ಎಲ್ಲಿವರೆಗೆ ನೀನು ತಿಳಿದುಕೊಳ್ಳುವುದಿಲ್ಲ ಅಲ್ಲಿವರೆಗೆ ನಿನಗೆ ಜೀವಿಸಲಿಕ್ಕೆ ಆಗೋದಿಲ್ಲ. ಪ್ರೈಸ್ ಗಾಡ್. ಅದಕ್ಕೋಸ್ಕರ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ದೇವರ ವಾಕ್ಯವನ್ನು ಪುನಃ ಪುನಃ ರೈಟ್ ಆದ ಸಂಗತಿಗಳನ್ನು ಕೇಳ್ರಿ. ಸ್ಟೋರಿಗಳನ್ನು ಕೇಳಬೇಡ್ರಿ, ಕಥೆಗಳನ್ನು ಕೇಳಬೇಡ್ರಿ. ನಿಮ್ಮ ಆತ್ಮಕ್ಕೆ ರಿಯಾಲಿಟಿಯನ್ನು ಪ್ರಕಟಿಸುವಂಥ ವಾಕ್ಯಗಳನ್ನು ಕೇಳ್ರಿ. ಯು ಆರ್ ನಾಟ್ ಆರ್ಡಿನರಿ. ನೀವು ಮಾನಸಿಕ ಫ್ಲಶ್ ರೆಲ್ಮಲ್ಲಿ ಅಥವಾ ಒಂದು ವೇಳೆ ಮಾನಸಿಕವಾಗಿ ಶಾರೀರಿಕವಾಗಿ ಮನುಷ್ಯ ಬುದ್ಧಿಯಿಂದ ಇದನ್ನು ಅರಿತುಕೊಂಡರೆ ನಾವು ಎಲ್ಲಿ ಬಂಧನದಲ್ಲಿದ್ದೆವು? ಯಾವುದರಿಂದ ನಮಗೆ ಬಿಡುಗಡೆ ಆಗುವುದು? ಪ್ರೈಸ್ ಗಾಡ್. ಇದೇ ಪ್ರಶ್ನೆಯನ್ನು ಫರಿಸಾಯರು ಕೂಡ ಹೇಳಿದರು. ಅವರಿಗಿದು ಅರ್ಥ ಆಗಲಿಲ್ಲ. ಏನು ಹೇಳಿದರು? ಯೋಹಾನ ಸುವಾರ್ತೆಯಲ್ಲಿ 8ನೇ ಅಧ್ಯಾಯದಲ್ಲಿ ನಾನು ನಿಮಗೆ ತೋರಿಸಿಕೊಡ್ತೇನೆ. 8ನೇ ಅಧ್ಯಾಯ 39ನೇ ವಚನ, ಯೋಹಾನ ಸುವಾರ್ತೆ. ನಮ್ಮ ತಂದೆಯು ಅಬ್ರಹಾಮನೇ ಅಂದಾಗ ಯೇಸು ಅವರಿಗೆ, ನೀವು ಅಬ್ರಹಾಮನ ಮಕ್ಕಳಾಗಿದ್ದರೆ ಅಬ್ರಹಾಮನು ಮಾಡಿರುವ ಕೃತ್ಯಗಳನ್ನು ಮಾಡುತ್ತಿದ್ದೀರಿ. ನೀವು ಹಾಗೆ ಮಾಡದೆ ದೇವರಿಂದ ಕೇಳಿದ ಸತ್ಯವನ್ನು ನಿಮಗೆ ಹೇಳುವನಾದ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತೀರಿ. ಅಬ್ರಹಾಮನು ಹೀಗೆ ಮಾಡಲಿಲ್ಲ. ನೀವು ನಿಮ್ಮ ತಂದೆಯ ಕೃತ್ಯಗಳನ್ನು ಮಾಡುತ್ತೀರಿ ಅಂದನು. 41ನೇ ವಚನ. ಅದಕ್ಕವರು, ನಾವು ಆಧಾರಕ್ಕೆ ಹುಟ್ಟಿದವರಲ್ಲ, ನಮಗೆ ಒಬ್ಬನೇ ತಂದೆ, ಆತನು ದೇವರೇ ಅಂದರು. ಯೇಸು ಅವರಿಗೆ, ದೇವರು ನಿಮ್ಮ ತಂದೆಯಾಗಿದ್ದರೆ ನನ್ನನ್ನು ಪ್ರೀತಿಸುತ್ತಿದ್ದೀರಿ, ಯಾಕಂದರೆ ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದವನಾಗಿದ್ದೇನೆ. ನನ್ನಷ್ಟಕ್ಕೆ ನಾನು ಬರಲಿಲ್ಲ, ಆತನನ್ನೇ ನನ್ನನ್ನು ಕಳಿಸಿದ್ದಾನೆ. ನೀವು ನನ್ನ ಮಾತನ್ನು ಗ್ರಹಿಸದೇ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಸೈತಾನ್ ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರುಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ ಅಂದನು. ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. 45ನೇ ವಚನ ಹೇಳ್ತದೆ, 8ನೇ ಅಧ್ಯಾಯ 45ನೇ ವಚನ, ಅವನು ಸುವಾರ್ತೆ. ನಾನು ಸತ್ಯವನ್ನು ಹೇಳುವನಾದ್ದರಿಂದ ನೀವು ನನ್ನ ನಂಬುವುದಿಲ್ಲ. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡು ನಿಮ್ಮೊಳಗೆ ಯಾರಿದ್ದಾರೆ? ವಾಟ್ ಎ ಸ್ಟೇಟ್ಮೆಂಟ್. ನನ್ನ ಒಳಗೆ ಪಾಪ ಇದೆ ಅಂತ ನಿಮ್ಮಲ್ಲಿ ಯಾರಾದರೂ ತೋರಿಸಿಕೊಡ್ಲಿ? ಯೇಸು ಹೇಳಿದ. ಓಕೆ, ವೆನ್ ಯು ಅಕ್ಸೆಪ್ಟೆಡ್ ಜೀಸಸ್, ನಿಮ್ಮ ಒಳಗೆ ಪಾಪ ಇಲ್ಲ, ನಿಮ್ಮ ಒಳಗೆ ದೇವರ ಜೀವ ಇದೆ. ಪಾಪ ಎಂಬುವಂಥದ್ದು ಅದು ನೇಚರ್, ಅದು ಸ್ವಭಾವ. ದೇವರು ಆ ಸ್ವಭಾವವನ್ನು ಕಿತ್ತು ತೆಗೆದು ಕ್ರಿಸ್ತನಲ್ಲಿ ಹೊಸ ಸ್ವಭಾವವನ್ನು ನಮ್ಮಲ್ಲಿ ಹುಟ್ಟಿಸಿದ್ದಾನೆ. ನೂತನ ಸ್ವಭಾವ ಅಂತ ಬೈಬಲ್ ಹೇಳ್ತದೆ, ನ್ಯೂ ನೇಚರ್. ಅದಕ್ಕೆ ಬೈಬಲ್ ಹೇಳ್ತದೆ 3ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ನಾವು ಓದಲಿಕ್ಕೆ ಹೋದರೆ ನಮಗೆ ಸಿಗ್ತದೆ 9. ದೇವರಿಂದ ಹುಟ್ಟಿರುವವನು ಪಾಪ ಮಾಡುವುದಿಲ್ಲ, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ದೇವರಿಂದ ಹುಟ್ಟಿದವನು, ದೇವರ ಜೀವ ಅವನಲ್ಲಿತ್ತು. ಅದನ್ನು ಕೇಳಿದ, ನಿಮ್ಮಲ್ಲಿ ಯಾರದು ನನ್ನಲ್ಲಿ ಪಾಪ ಉಂಟಂತ ತೋರಿಸಿಕೊಡ್ಲಿ ಹೇಳಿದ. ಯಾಕಂದ್ರೆ ಪಾಪ ಆತನಲ್ಲಿ ಇರಲಿಲ್ಲ. ಇವತ್ತು ಯೇಸುವನ್ನು ಅಂಗೀಕಾರ ಮಾಡಿದಾಗ ನಮ್ಮಲ್ಲಿ ನೀತಿ ಇದೆ. ಪ್ರೈಸ್ ಗಾಡ್. ನಾವು ನೀತಿವಂತರಾಗಿ ದೇವರಿಗೆ ನಾವು ಹುಟ್ಟಿದ್ದೇವೆ. ಈ ಒಂದು ಸತ್ಯಾಂಶ, ರಿಯಾಲಿಟಿ ಅನೇಕರಿಗೆ ಅರ್ಥ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಆತ್ಮ, ಪ್ರಾಣ, ಶರೀರದ ಬಗ್ಗೆ ಪ್ರಕಟಣೆ ಇಲ್ಲದೆ ಇರುವ ಕಾರಣ. ಬೈಬಲಲ್ಲಿ ಎಷ್ಟೋ ವಚನ, ಯಾರಾದರೂ ಕ್ರಿಸ್ತನಲ್ಲಿದ್ದರೆ ನಿನ್ನ ನೂತನ ಸೃಷ್ಟಿ, ಹಳೆಯದೆಲ್ಲ ಹೋಯಿತು, ಈಗ ಎಲ್ಲವೂ ನೂತನವಾಯಿತು, ದೇವರಿಂದಲಾದದ್ದು. ಅದು ನಮ್ಮ ಶರೀರದ ಬಗ್ಗೆ ಮಾತಾಡುವುದಲ್ಲ. ಅವನಂತೇಳಿ ಶರೀರ ಎಲ್ಲಿ ನೂತನ ಸೃಷ್ಟಿಯಾಗಿದೆ? ಬಾರ್ನ್ ಆದ ಕೂಡ ಅದೇ ಶರೀರ, ಅದೇ ಕಣ್ಣು, ಅದೇ ಕಿವಿ, ಅದೇ ಕಲ್ಲರ್. ಹುಡುಗ ಇದ್ದವನು ಹುಡುಗನೇ, ಹುಡುಗಿ ಇದ್ದವನು ಹುಡುಗಿ. ಇಲ್ಲ, ಅದು ನಮ್ಮ ಪ್ರಾಣ. ಹಾಗಾದ್ರೆ ಪ್ರಾಣ ಇರುವುದಾದ್ರೆ ನೀನು 20 ವರ್ಷದಲ್ಲಿ ರಕ್ಷಣೆ ಹೊಂದಿರಿ, 20 ವರ್ಷದ ಹಿಂದೆ ರೀಕ್ರಿಯೇಟೆಡ್ ಅಂತ ಹೇಳಿದ್ರೆ ನಿನಗೆ ಅದರ ಬಗ್ಗೆ ಮೆಮೊರಿ ಇರಬಾರದು. you're a total brand new person. ನೀನು ಪ್ರಾಣ ಅಲ್ಲ. ಇಟ್ ಈಸ್ ಟಾಕಿಂಗ್ ಅಬೌಟ್ ಯುವರ್ ಹ್ಯೂಮನ್ ಸ್ಪಿರಿಟ್. ನೀನು ಅವನ ಆತ್ಮ ಅಂತ ಹೇಳುವುದಿಲ್ಲ ಅಲ್ಲಿ. ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. ದಟ್ ಮೀನ್ಸ್ ಯುವರ್ ರಿಯಲ್ ಸ್ಪಿರಿಟ್ ಬೀಯಿಂಗ್. ಹಾಗಾದರೆ ಕ್ರಿಸ್ತನಲ್ಲಿ ನೀನು ಯಾರು ಬಿಡುಗಡೆ ಹೊಂದಿದವನು? ಈಗ ನಿನ್ನ ಮೈಂಡಲ್ಲಿ ಇದ್ದ ಮೆಮೊರಿಯನ್ನು ನೀನು ಪ್ರೋಗ್ರಾಮ್ ಮಾಡಬೇಕು, ರಿನ್ಯೂ ಮಾಡಬೇಕು, ಪ್ರೆಸ್ ಗಾಡ್, ರೀಟ್ರೈನ್ ಮಾಡಬೇಕು ನಿನ್ನನ್ನು ಥ್ರೂ ಯರ್ ಮೈಂಡ್.
ನಿಮ್ಮ ಮೈಂಡನ್ನು ಎಜುಕೇಟ್ ಮಾಡ್ತೀರಿ ಅನೇಕ ಸಂಗತಿಗಳಿಗೆ. ಡ್ರೈವಿಂಗ್ಗೆ ಎಜುಕೇಟ್ ಮಾಡ್ತೀರಿ, ಮ್ಯೂಸಿಕ್ಗೆ ಎಜುಕೇಟ್ ಮಾಡ್ತೀರಿ. ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಿ, ನಿಮ್ಮ ಮೈಂಡ್ ಪ್ರೋಗ್ರಾಮ್ ಮಾಡುತ್ತದೆ. ಪ್ರೈಸ್ ಗಾಡ್. ಮ್ಯೂಸಿಕ್ ಅನ್ನು ಎಜುಕೇಟ್ ಮಾಡ್ತೀರಿ. ಯಾಕೆ ನಾವು ಸ್ಪಿರಿಚುವಲ್ ಸಂಗತಿಗಳನ್ನು ಎಜುಕೇಟ್ ಮಾಡೋದಿಲ್ಲ, ಪ್ರೋಗ್ರಾಮ್ ಮಾಡೋದಿಲ್ಲ? ಪುನಃ 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 ಒಂದು ಸಂಗತಿಯನ್ನು ಮಾಡಿದಾಗ, ಪ್ರಾಕ್ಟೀಸ್ ಮಾಡಿದಾಗ ಅದು ನಿಮ್ಮ ಸಿಸ್ಟಮ್ ಅಲ್ಲಿ ಅದು ನಿಲ್ಲುತ್ತದೆ. ಆ ಕಾನ್ಷಿಯಸ್ ನಿಮ್ಮದಾಗುತ್ತದೆ. ಒಬ್ಬ ಡ್ರೈವಿಂಗ್ ಮಾಡುವವನಿಗೆ ಆತನು ಕಂಟಿನ್ಯೂ ಡ್ರೈವಿಂಗ್ ಮಾಡಿದ್ರೆ ಅವನ ಮೈಂಡ್ ಅಲ್ಲಿ, ಅವನ ಸಿಸ್ಟಮ್ ಅಲ್ಲಿ ಕೂತ್ಕೊಳ್ತದೆ. ಒಬ್ಬ ಮ್ಯೂಸಿಷಿಯನ್ ಎಷ್ಟು ಅದನ್ನು ಪ್ರಾಕ್ಟೀಸ್ ಮಾಡುತ್ತಾನೆ, ಹೇಗೆ ಬಾರಿಸ್ತಾರೋ ಆಟೋಮೆಟಿಕ್ ಅವನ ಕೈಗಳು ಅಲ್ಲಿ ಹೋಗ್ತವೆ, ಯಾಕಂದ್ರೆ ಅವನ ಸಿಸ್ಟಮ್ ಅಲ್ಲಿ ಕೂತ್ಕೊಂಡಿದೆ. ಅದೇ ರೀತಿ ಸ್ಪಿರಿಚುವಲ್ ಸಂಗತಿಗಳನ್ನು ನಾವು ಟ್ರೈನ್ ಮಾಡಬೇಕು. ಹೂ ಯು ಆರ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನೀನು ಯಾರು, ನಿನಗೆ ಏನು ಕೊಡಲ್ಪಟ್ಟಿದೆ, ನೀನು ಏನು ಮಾಡಲು ಶಕ್ತನು, ಅದು ನಿನ್ನ ಲೈಫ್ ಸ್ಟೈಲ್ ಆಗುತ್ತದೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳುತ್ತಾನೆ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನ, ಎಕ್ಸರ್ಸೈಸಿಂಗ್ ಎ ಹ್ಯೂಮನ್ ಸ್ಪಿರಿಟ್, ಅದಕ್ಕೆ ಹೀಯದಲ್ಲಿ ಪರದಲ್ಲಿ ಜೀವ ವಾಗ್ದಾನ ಇದೆ. ಟ್ರೈನ್, ಪ್ರೋಗ್ರಾಮ್ ಯುವರ್ ಮೈಂಡ್ ಇನ್ ಸ್ಪಿರಿಚುವಲ್ ಥಿಂಗ್ಸ್. ಯುವರ್ ಲೈಫ್ ವಿಲ್ ನೆವರ್ ಬಿ ದ ಸೇಮ್. ಕೆಲವರು ತಮ್ಮನ್ನು ಬಡತನಕ್ಕೆ ಟ್ರೈನ್ ಮಾಡಿದ್ದಾರೆ, ಕೆಲವರು ಸಿಕ್ನೆಸ್ಗೆ ಟ್ರೈನ್ ಮಾಡಿದ್ದಾರೆ. ನಾವು ನಮ್ಮ ಮೈಂಡ್ ಅನ್ನು ಪ್ರೋಗ್ರಾಮ್ ಮಾಡುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಸಮೃದ್ಧಿಗೆ, ಆರೋಗ್ಯಕ್ಕೆ, ಜಯಕ್ಕೆ ಪ್ರೋಗ್ರಾಮ್ ಮಾಡ್ರಿ. ಇದು ಹೇಗೆ ಪ್ರೋಗ್ರಾಮ್ ಆಗ್ತದೆ? ನೀವು ಪುನಃ 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 ಮಾಡಿದಾಗ. ಪ್ರೈಸ್ ಗಾಡ್. ಯಾರು ನೀವು ವಾಚ್ ಮಾಡ್ತಾ ಇದ್ದೀರಿ, ನೀವು ಆಲ್ರೆಡಿ ಬಾರ್ನ್ ಅಗೇನ್ ಆಗಿದ್ದರೆ ಯು ಆರ್ ಟೋಟಲ್ ಫ್ರೀ. ಬಿಲೀವ್ ದ ಫ್ರೀಡಮ್, ಡೋಂಟ್ ಬಿಲೀವ್ ದ ಬಾಂಡೇಜ್, ಬಿಲೀವ್ ದ ಟ್ರೂತ್. ಒಂದು ವೇಳೆ ನೀವು ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ, ಸಿಂಪಲ್, ದ ಗ್ರೇಸ್ ಇಸ್ ವೇಟಿಂಗ್ ಫಾರ್ ಯು. ಹಿಸ್ ಲವ್ ಅಂಡ್ ಫಾರ್ಗಿವ್ನೆಸ್ ಇಸ್ ವೇಟಿಂಗ್ ಫಾರ್ ಯು. ಆತನ ಪ್ರೀತಿ, ಆತನ ಕ್ಷಮಾಪಣೆ ನಿನಗೋಸ್ಕರ ವೇಟ್ ಮಾಡ್ತಾ ಇದೆ. ಜಸ್ಟ್ ದೇವರು ಯೇಸುವನ್ನು ನನಗೋಸ್ಕರ ಮನುಷ್ಯನಾಗಿ ಕಳಿಸಿದನು, ಆತ ನನ್ನ ಪಾಪಗಳಿಗೋಸ್ಕರ ಸತ್ತನು, ಆತ ನನಗೋಸ್ಕರ ಹೂಣಲ್ಪಟ್ಟನು, ನನಗೋಸ್ಕರ ಪುನರುತ್ಥಾನಾದನು. ದೇವರು ಕ್ರಿಸ್ತನಲ್ಲಿ ಮಾಡಿದ ಕೆಲಸವನ್ನು ನೀವು ನಂಬಿದಾಗ, ಹೃದಯದಿಂದ ನಂಬಿದಾಗ, ಮನಸ್ಸಿನಿಂದ ಅಲ್ಲ, ಹೃದಯದಿಂದ ನಂಬಿದಾಗ, ಮೂಮೆಂಟ್ ಯು ಬಿಲೀವ್, ನೀನು ಕಾಣದ ಲೋಕದಲ್ಲಿ ಅಂಧಕಾರದ ದೊರೆತನದಿಂದ ಬಿಡುಗಡೆ ಆಗಿ ತನ್ನ ಕುಮಾರನ ರಾಜ್ಯದೊಳಗೆ ನಿನ್ನ ಒಂದು ನಂಬಿಕೆಯ ಮೂಲಕ ನೀನು ಸೇರುತ್ತಿ. ಮಾತ್ರ ಅಲ್ಲ, ಅದರಲ್ಲಿ ಹುಟ್ಟುತ್ತಿ. ಯಾಕೆ? ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಯು ಆರ್ ಫ್ರೀ. ನಾನು ನಿಮಗೆ ಪ್ರಾರ್ಥನೆಯನ್ನು ಲೀಡ್ ಮಾಡ್ತೇನೆ, ಜಸ್ಟ್ ನಾನು ಒಟ್ಟಿಗೆ ಹೇಳ್ರಿ. ಕೇವಲ ಬಿಲೀವ್ ಮಾಡೋದಲ್ಲ, ನೀವು ಹೇಳುವಂಥದ್ದು ಬಿಲೀವ್ ಮಾಡಿ, ನಂಬಿ, ಅದು ನಿಮ್ಮನ್ನು ಫ್ರೀಡಮ್ ಅಲ್ಲಿ ನಡೆಸ್ತದೆ. ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶ ಉಂಟು ಮಾಡಿದ ದೇವರೇ, ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ಮನುಷ್ಯನಾಗಿ ಕಳಿಸಿದೆ. ನಾನು ಮಾಡಿದ ಪಾಪಗಳನ್ನು ಆತನು ಹೊತ್ತುಕೊಂಡು ಹೋಗಿ, ಆತನು ನನಗೋಸ್ಕರ ಹೂಣಲ್ಪಟ್ಟು, ಸತ್ತು ಹೂಣಲ್ಪಟ್ಟು, ನೀನು ಮೂರನೇ ದಿನ ಆತನು ನನಗೋಸ್ಕರ ಸತ್ತವರ ಒಳಗಿಂದ ಎಬ್ಬಿಸಿದೆ. ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ, ನಾನು ನಂಬುತ್ತೇನೆ ನನಗೆ ಬಿಡುಗಡೆ ಆಯಿತು. ನಾನು ನಂಬುತ್ತೇನೆ ನಾನು ನಿನ್ನ ಮಗನಾಗಿದ್ದೇನೆ. ನಾನು ನಂಬುತ್ತೇನೆ ನನ್ನ ಅಪರಾಧಗಳು ಪರಿಹಾರವಾಗಿ ನನಗೆ ಆಲ್ರೆಡಿ ಬಿಡುಗಡೆ ಆಯಿತು. ನಾನು ಬಾಯಿಂದ ಅರಿಕೆ ಮಾಡುತ್ತೇನೆ, ಇವತ್ತಿನಿಂದ ಯೇಸುವೇ ನನ್ನ ಕರ್ತನೆಂದು ನಾನು ನಂಬುತ್ತೇನೆ, ನನಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ನಂಬಿಕೆಯ ಮೂಲಕ ನಾನು ಸ್ವೀಕರಿಸ್ತೇನೆ. ಸ್ತೋತ್ರ ಯೇಸುವೆ, ನಿನ್ನ ಪವಿತ್ರಾತ್ಮನಿಂದ ನನ್ನನ್ನು ತುಂಬಿಸಿದೆ. ಐ ಆಮ್ ಫುಲ್ ಇನ್ ಜೀಸಸ್ ನೇಮ್. ಕರ್ತನೆ, ಯಾರು ನಿನ್ನನ್ನು ಅಂಗೀಕಾರ ಮಾಡಿದ್ದಾರೋ ಅವರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ಅವರು ಪವಿತ್ರಾತ್ಮ ಭರಿತರಾಗಲಿ. ಎಲ್ಲ ಆಪರೇಷನ್ಗಳು ಅವರ ಜೀವಿತದಲ್ಲಿ ಮುರಿಯಲ್ಪಡಲಿ. ಐ ಬ್ರೇಕ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಐ ಡಿಸ್ಪ್ಯಾಚ್ ಏಂಜಲ್ಸ್ ಟು ಪ್ರೊಟೆಕ್ಟ್ ದೆಮ್, ಗಾಡ್. ಇವರು ಆತ್ಮಿಕವಾಗಿ ಬೆಳೆಯುವಂತೆ, ಶೈನ್ ಆಗುವಂತೆ, ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ಇವರಿಗೆ ಕನೆಕ್ಟ್ ಆಗಿ ಗೈಡ್ ಮಾಡಲಿ. ಎಲ್ಲ ವಿಕೆಟ್ ಕೌನ್ಸಿಲ್ಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಈ ಪ್ರೋಗ್ರಾಮನ್ನು ಯಾರು ವಾಚ್ ಮಾಡ್ತಾ ಇದ್ದಾರೋ, ಯಾರು ದೇಹದಲ್ಲಿ ಸಿಕ್ಕಿದ್ದಾರೋ ಅವರಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಯೇಸು ನಾಮದಲ್ಲಿ ಐ ಟೇಕ್ ಅಥಾರಿಟಿ ಓವರ್ ಎವ್ರಿ ಇನ್ಫರ್ಮಿಟಿ, ಸಿಕ್ನೆಸ್, ಪೇನ್, oppression, poverty, curse. I
break your power in the name of Jesus. You are free by the power of the Holy Spirit. Receive your freedom in the name of Jesus, oh God. Thank you, Lord, your freedom. ಕಂಫರ್ಟ್ ಮಾಡು ಕರ್ತನೆ. ಎಲ್ಲ ಸೂಸೈಡ್ ಥಾಟ್ಸ್ಗಳು, ಮರಣದ ಆಲೋಚನೆಗಳು ಎಲ್ಲವದು ಮುರಿಯಲ್ಪಡಲಿ. ಇವರು ಫ್ರೀ ಆಗಲಿ. ಇನ್ ಜೀಸಸ್ ನೇಮ್, ಆಮೆನ್, ಆಮೆನ್.